ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ವಿಡಿಯೋದಲ್ಲಿ ನಾನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ. ರಾಯರ ಮುಂದೆ ಪಟ್ಟಿಡಿದು ಕೂತು ಆ ಪ್ಲ್ಯಾನ್ನ ರಾಯರಿಗೆ ಹೇಳಿ ಮಾಡಿಸ್ಕೋಬೇಕು, ಆ ಪ್ಲ್ಯಾನಲ್ಲಿರೋ ರೀತಿ ಅಂತ. ಆದರೆ ರಾಯರು ಕೆಲವೇ ಗಂಟೆಗಳಲ್ಲಿ ಆ ಪ್ಲ್ಯಾನ್ನೇ ಉಲ್ಟಾ ಮಾಡಿಬಿಟ್ರು. ಆ ಪ್ಲ್ಯಾನ್ ಏನಾಗಿತ್ತು ಅನ್ನೋದನ್ನು ತಿಳಿಸ್ತಾ, ಜೊತೆಗೆ ಇವತ್ತು ಗುರುವಾರ ಮನೇಲಿ ರಾಯರ ಸೇವೆ ಭರ್ಜರಿಯಾಗಿ ಅದ್ಧೂರಿಯಾಗಿ ಹೇಗೆ ನಡೀತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನಿನ್ನೆ ನಾನು ಒಂದು 4:04 ಮನೆ ಕಸ ಗುಡಿಸ್ತಾ ಒಂದು ಮನಸ್ಸಲ್ಲಿ ಏನೋ ಅಂದ್ಕೊಂಡೆ, ರಾಯರ ಹತ್ರ ನಾಳೆ ಪಟ್ಟಿಡಿದು ಈ ಕೆಲಸನ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ. ಸರಿ, ನಾನು ಮಾರ್ಕೆಟ್ಗೆಲ್ಲ ಹೋಗಿ ನಾಳೆ ಪೂಜೆಗೆ ಬೇಕಾಗಿರೋಂಥ ಹೂವೆಲ್ಲ ತೊಗೊಂಡು ಬಂದೆ. ರಾಯರ ಮುಂದೆ ಕೂತ್ಕೊಂಡು ಕೂಡ ಮನಸ್ಸಲ್ಲಿ ಅಂದ್ಕೊಂಡೆ, ಇರಿ ರಾಯರೇ ನಾಳೆ ಕೇಳ್ತೀನಿ ನನ್ನ ಮನಸ್ಸಲ್ಲಿರೋದನ್ನ ಅಂತ ಹೇಳಿ. ನೆನ್ನೆ ಸಂಜೆ ನಾನು ರಾಯರಿಗೆ ಸಲ್ಲಿಸ್ಬೇಕಾಗಿರೋಂಥ ಸೇವೆನ ಸಲ್ಲಿಸಿ ಮನಸ್ಸೊಳಗಡೆ 2-3 ಬಾರಿ ಅಂದ್ಕೊಂಡೆ, ನಾಳೆ ಬೆಳಗ್ಗೆ ಆಗಲಿ ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ ಅಂತ ಹೇಳಿ. ಅದಾದಮೇಲೆ ಒಂದು 9 ಗಂಟೆ ಅನಿಸುತ್ತೆ, ಕರೆಕ್ಟ್ ಟೈಮ್ ಗೊತ್ತಿಲ್ಲ, ನನಗೊಂದು ಕಮೆಂಟ್ ಬಂತು. ಆ ಕಮೆಂಟನ್ನ ನೋಡಿ ನಾನೇನು ರಾಯರ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕಮೆಂಟ್ನ ಓದಿದಾಗ ನಾನು ಅಂದ್ಕೊಂಡಿದ್ದ ಪ್ಲ್ಯಾನು ಅಲ್ವೇ ಅಲ್ಲ. ಇವ್ರ ಕಷ್ಟದ ಮುಂದೆ ಮೊದಲು ಇವ್ರ ಕಷ್ಟಕ್ಕೋಸ್ಕರ ರಾಯರ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಆ ಕಮೆಂಟ್ಗೆ ಆ ಕ್ಷಣನೇ ನಾನು ಉತ್ತರನ ಕೊಟ್ಟೆ. ಈ ರೀತಿಯೆಲ್ಲ ನಿರ್ಧಾರ ತೊಗೊಬೇಡಿ, ಕಷ್ಟ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆ ಕಷ್ಟದಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ನಿಲ್ತೀವಿ ಅನ್ನೋದನ್ನು ಭಗವಂತ ನೋಡ್ತಾನೆ. ನಾನು ನಾಳೆ ನಮ್ಮನೇಲಿ ನಡೆಯುವಂತಹ ಪೂಜೆನ ಸಂಪೂರ್ಣವಾಗಿ ನಿಮಗೋಸ್ಕರ ರಾಯರ ಮುಂದೆ ಕೂತು ಬೇಡ್ಕೊಳ್ತೀನಿ ಅಂತ ಅವ್ರಿಗೆ ಕಮೆಂಟ್ ಮೂಲಕ ಸಮಾಧಾನನ ಮಾಡಿದೆ. ಆಮೇಲೆ ಅನ್ನಿಸ್ತು, ಅಲ್ಲ ನಾನೇನೋ ಒಂದು ಕೇಳ್ಕೋಬೇಕು ಅಂತ ರಾಯರ ಮುಂದೆನೇ ಕೂತು ಎಲ್ಲ ತಿಳಿದವರು ಮನಸ್ಸೊಳಗಡೆ ನಾಳೆ ಬರಲಿ ಹೇಳ್ತೀನಿ ಅಂತ ಅಂದ್ಕೊಳ್ತಿದ್ದೆ. ಕೆಲವೇ ಗಂಟೆಗಳಲ್ಲಿ ರಾಯರು ನಾಳೆ ನಾನು ಏನು ಕೇಳಬೇಕು, ಏನು ಪ್ಲ್ಯಾನ್ ಇಟ್ಕೊಂಡಿದ್ದೆ ರಾಯರ ಮುಂದೆ ಪಟ್ಟಿಡ್ದು ಕೂತ್ಕೊಳ್ಳೋಣ ಅಂತ ಅದನ್ನು ಉಲ್ಟಾ ಮಾಡಿಬಿಟ್ರು. ಈ ದಿನದ ಸೇವೆಯಲ್ಲಿ 1% ಆದರೂ ನಾನು ನಿಮ್ಮನ್ನು ಪ್ರೀತ್ಯರ್ಥರನ್ನಾಗಿ ಮಾಡಿದರೆ ಆ ಸೇವೆ ಫಲನ ನೀವು ದಯಾನಂದ್ ಅನ್ನೋ ಕುಟುಂಬಕ್ಕೆ ಕೊಡಬೇಕು ರಾಯರೇ ಅಂತ ಹೇಳಿ ಬೇಡ್ಕೊಂಡಿದ್ದೆ ನಿನ್ನೆ ರಾತ್ರಿ ಮಲಗೋದಕ್ಕೂ ಮುಂಚೆ. ಹಾಗೆ ರಾಯರ ಹತ್ರ ಕೇಳ್ಕೊಂಡೆ, ಅವ್ರೇನು ನಿಮ್ಮ ಹತ್ರ ಹೆಚ್ಚಿಗೆ ಬೇಡ್ತಿಲ್ಲ, ಒಂದು ಕೆಲಸ ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ತುಂಬ ದಿನಗಳಿಂದ ಅವರು ಕೂಡ ನಿಮ್ಮ ಸೇವೆನ ಮಾಡ್ತಾ ಬರ್ತಿದ್ದಾರೆ. ಅವ್ರಿಗೆ ನಿಮ್ಮ ಅನುಗ್ರಹನ ಕೊಟ್ಟು ಆ ಕುಟುಂಬನ ಕಾಪಾಡಿ ಅಂತ. ರಾಯರು ಕೂಡ ಗೊತ್ತಿರುತ್ತೆ ಇವೆಲ್ಲ ನಡಿಬೇಕು ಅಂದರೆ ರಾಯರ ನಿರ್ಧಾರ ಆಗಿರುತ್ತೆ. ಯಾಕಂದರೆ ನಾನು ಮನಸ್ಸಲ್ಲಿ ಅವ್ರ ಮುಂದೆ ಕೂತ್ಕೊಂಡು ಏನೋ ಕೇಳ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ರಾಯರು ಇನ್ನೊಂದು ಕೆಲಸ ಮಾಡಿಸಿದ್ರು ನನ್ನ ಕೈಲಿ. ನೀವು ಅಷ್ಟೇ ಅಮ್ಮ, ನನಗೆ ಕಮೆಂಟ್ ಮಾಡಿದವರು ಹೂಪ್ರಸಾದದ ಮೂಲಕನೇ ರಾಯರು ಆಶೀರ್ವಾದ ಮಾಡಬೇಕು, ಕೆಲಸ ಕೊಡಿಸ್ತೀನಿ ಅಂತ ಒಪ್ಪಿಗೆ ಕೊಡಬೇಕು ಅಂತ ಹಠ ಹಿಡಿಬಾರ್ದು. ಅವ್ರ ಹತ್ರ ನಾವು ಬೇಡಬೇಕು ಹೊರತು ಆರ್ಡರ್ ಮಾಡಬಾರ್ದು. ಖಂಡಿತ ನಮ್ಮಂಥವ್ರಿಗಲ್ದೆ ಇನ್ಯಾರಿಗೆ ರಾಯರು ಸಹಾಯ ಮಾಡ್ತಾರೆ, ಕಷ್ಟದಲ್ಲಿ ಇರೋರನ್ನ ಕೈ ಹಿಡಿದು ಮೇಲೆತ್ತುತ್ತಾರೆ. ಕಾಯಬೇಕು, ಒಂದು ಒಳ್ಳೆ ಸಮಯ ಅನ್ನೋದು ಬರುತ್ತೆ, ಅಲ್ಲಿವರೆಗೂ ಕಾಯಬೇಕು. ಇವಾಗ ನಿಮ್ಮ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ, ಹೌದು ಒಪ್ಕೊಳ್ತೀನಿ. ಆದರೆ ನೀವೇ ಒಂದಲ್ಲ ಒಂದಿನ ಹೇಳ್ತೀರಾ ರಾಯರ ದಯೆಯಿಂದ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ. ನಿಮ್ಮ ಕುಟುಂಬಕ್ಕೋಸ್ಕರ ರಾಯರ ಹತ್ರ ಬೇಡ್ಕೊಂಡು ಸೇವೆನ ಸಲ್ಲಿಸಿದ್ದೀನಿ. ರಾಯರು ಕೂಡ ಸಿಕ್ಕಾಬಟ್ಟೆ ಆಶೀರ್ವಾದನ ಮಾಡಿದ್ದಾರೆ. ಆ ಎಲ್ಲ ಆಶೀರ್ವಾದಗಳು ಕೂಡ ನಿಮ್ಮ ಕುಟುಂಬಕ್ಕೆ ತಲುಪಲಿ ಅಂತ ರಾಯರ ಹತ್ರ ಈ ಕ್ಷಣಕ್ಕೂ ಕೂಡ ಬೇಡ್ಕೊಂಡಿದ್ದೀನಿ. ತಡ ಮಾಡಬೇಡಿ ರಾಯಪ್ಪ, ಕೆಲಸದ ವಿಚಾರ. ಅವ್ರ ಕೆಲಸ ಸಿಕ್ಕಿದ್ರೇ ಮನೇಲಿ ಬದುಕು ಅನ್ನೋದನ್ನು ಸಾಗಿಸೋದಕ್ಕೆ ಸಾಧ್ಯ. ಶೀಘ್ರವಾಗಿ ಅವರಿಗೆ ಒಂದು ಕೆಲಸ ಅನ್ನೋದನ್ನು ಕರುಣಿಸಿ ಅಂತ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಾಯರ ಹತ್ರ ಸೇವೆನ ಸಲ್ಲಿಸಿ ಪರಿಪರಿಯಾಗಿ ಬೇಡ್ಕೊಂಡಿದ್ದೀನಿ. ಖಂಡಿತ ರಾಯರು ಕೈ ಹಿಡಿತಾರೆ. ದುಃಖ ಪಡಬೇಡಿ, ಸಮಾಧಾನವಾಗಿ ಇರಿ. ರಾಘವೇಂದ್ರ ಸ್ವಾಮಿಗಳೇ, ಇವತ್ತಿನ ಸಂಪೂರ್ಣವಾದ ಪೂಜೆ ದಯಾನಂದ್ ಅನ್ನೋರ ಕುಟುಂಬಕ್ಕೋಸ್ಕರ. ಅವ್ರಿಗೊಂದು ಕೆಲಸ, ಬೇರೇನೂ ಕೇಳ್ತಿಲ್ಲ. ಯಾರ್ಯಾರಿಗೋ ಏನೇನೋ ಕೊಡ್ತೀಯ. 4-5 ತಿಂಗಳಿಂದ ಅವರು ನಿಮ್ಮನ್ನು ಪೂಜಿಸ್ತಾನೆ ಬರ್ತಿದ್ದಾರಂತೆ. ನವಂಬರಿಂದ ಏಕಾದಶಿ ಮಾಡ್ತಾರಂತೆ, ಹೆಜ್ಜೆ ನಮಸ್ಕಾರ ಮಾಡ್ತಾರಂತೆ. ಅವ್ರು ಹೇಳ್ತಾರೆ, ನಮಗೆ ಬದುಕು ಬೇಡ, ಸತ್ತೋಗೋಣ ಅಂತ ಅನ್ನಿಸ್ಬಿಟ್ಟಿದೆ ನಮ್ಮ ಕುಟುಂಬಕ್ಕೆ. ಒಂದು ಕೆಲಸ ಅನ್ನೋದಿಲ್ಲ, ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ಕಷ್ಟಪಡ್ತಿದ್ದೀವಿ ಅಂತ. ನನಗೆ ನೀನು ಏನು ಮಾಡ್ತೀರಾ ಗೊತ್ತಿಲ್ಲ, ಹ್ಞೂ ಅನ್ನಲೇಬೇಕು. ಅವ್ರಿಗೆ ಕೆಲಸನ ನೀವು ಕೊಡಿಸ್ಲೇಬೇಕು. 3 ತಿಂಗಳಲ್ಲ, ಬೇಗನೆ ಅವ್ರಿಗೆ ಕೆಲಸನ ಕೊಡಿಸಿ ರಾಯಪ್ಪ. ಅವ್ರಿಗಾಗಿಯೇ ಇವತ್ತೊಂದು ದಿನದ ಸೇವೆನ ನಿಮಗೆ ಮುಡುಪಾಗಿಟ್ಟಿದ್ದೀವಿ. ಒಳ್ಳೇದು ಮಾಡಿ ರಾಯಪ್ಪ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಓಂ
ನಾವು ರಾಯರ್ಗೆ ಒಂದು ಪೂಜೆನ ಸಲ್ಲಿಸ್ತೀವಿ ಅಂದರೆ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ. ರಾಯರ್ಗೆ ಅಲಂಕಾರ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ನನ್ನ ಮೈಂಡಲ್ಲಿ ಯಾವಾಗಲೂ ಬೆಳಗಿನ ಜಾವನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ರಾಯರ್ಗೆ ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದಿರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಬೇಗ ಎದ್ದಿದೆ. ಇವತ್ತು ಮಧ್ಯಾಹ್ನ ನಮ್ಮ ಚಿಕ್ಕಮ್ಮ ಕೂಡ ಫೋನ್ ಮಾಡಿದ್ರು, ರಾಯರ್ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದೆ, ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ. ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ನಿದ್ದೆ ಬರ್ತಿತ್ತು. ಆಂಟಿ ಕೇಳ್ತಿದ್ರು, ಅಲ್ಲಮ್ಮ ಅಷ್ಟು ಬೇಗ ಮಾಡಿದ್ಯಲ್ಲ ಪೂಜೆನ, ಎಷ್ಟು ಬೇಗ ಎದ್ದಿದ್ದೆ ಹಾಗಾದರೆ ನೀನು, ತಲೆಗೆ ಸ್ನಾನ ಎಲ್ಲ ಮಾಡೋದಕ್ಕೆ ಟೈಮ್ ಬೇಕಲ್ವಾ ಅಂತ. ಅದಕ್ಕೆ ಆಂಟಿಗೆ ಹೇಳಿದ್ದೆ, ಆಂಟಿ ನಾನು ನಿಧಾನವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ, ಸ್ವಲ್ಪ ನಿದ್ದೆ ಬರ್ತಿದೆ, ಒಂದು 10 ನಿಮಿಷ ಮಲ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ರಾಯರಿಗೆ ನಾವೊಂದು ಸೇವೆನ ಸಲ್ಲಿಸ್ತೀವಿ ಅಂತ ಅಂದರೆ ದೇಹನ ಸಿಕ್ಕಾಬಟ್ಟೆ ದಂಡಿಸ್ಬೇಕಾಗತ್ತೆ. ನನಗಂತೂ ಮಧ್ಯಾಹ್ನ ರಾಯರ ಮುಂದೆ ಕೂತಾಗ ಮುಖದ ಫುಲ್ ಬೇವ್ರು ಬರ್ತಿತ್ತು. ಒಂದು ವೆದರು ಸಿಕ್ಕಾಬಟ್ಟೆ ಶೆಕೆ ಇತ್ತು, ಇನ್ನೊಂದು ಫಾಸ್ಟಿಂಗ್ ಇದ್ದೆ, ಒಂದು ಕಡೆ ಸ್ವಲ್ಪ ಲೈಟಾಗಿ ಸುಸ್ತಾಗ್ತಿತ್ತು. ಇವೆಲ್ಲ ಕಾರಣಗಳಿಂದ ಸ್ವಲ್ಪ ಸ್ವೆಟ್ ಕೂಡ ಆಗ್ತಿದೆ. ಆದರೆ ನಾವು ಎಷ್ಟು ದೇಹನ ದಂಡಿಸಿ ಅಥವಾ ಏನೇ ಸೇವೆಗಳನ್ನ ರಾಯರಿಗೆ ಮಾಡಿದ್ರೆ, ಹೆಜ್ಜೆ ನಮಸ್ಕಾರ ಆಗ್ಬೋದು, ಮಂಡಿ ನಮಸ್ಕಾರ ಆಗ್ಬೋದು, ಅಥವಾ ಒಬ್ರಿಗೆ ಒಂದೇನೋ ಸಹಾಯ ಮಾಡೋದಾಗಿರಲಿ, ಏನೇ ಸೇವೆ ಅಂತ ಮಾಡಲಿ ಅದಕ್ಕೆ 100 ಪಟ್ಟು ಫಲನ ಕೊಟ್ಟೇ ಕೊಡ್ತಾರೆ ರಾಯರು. ಯಾವುದೇ ಕಾರಣಕ್ಕೂ ರಾಯರು ಸೇವೆಗೆ ಫಲ ಅನ್ನೋದನ್ನು ಕೊಡದೆ ಇರಲ್ಲ. ತಡ ಆಗ್ಬೋದು ಕೊಡೋದಷ್ಟೇ. ಇವಾಗ ನಾನು ನಮ್ಮನೆಯವ್ರ ವಿಚಾರವಾಗಿ ಏನೋ ಬೇಡ್ಕೊಂಡಿದ್ದೆ. ಸ್ಟಾರ್ಟಿಂಗು ರಾಯರನ್ನ ಪೂಜಿಸುವಾಗ ತುಂಬ ದುಃಖದಿಂದನೇ ಅದನ್ನು ಕೇಳ್ಕೊಂಡಿದ್ದೆ. ಆವಾಗ ಅನ್ನಪೂರ್ಣೇಶ್ವರಿ ಅಮ್ಮನವರಿಂದ ನನಗೆ ಆಶೀರ್ವಾದನ ಮಾಡಿದರು. ಅದು ಈಡೇರಿದ್ದು ಇತ್ತೀಚೆಗಷ್ಟೇ. ತುಂಬ ಸಮಯ ಬೇಕಾಗುತ್ತೆ ಒಂದೊಂದು ಬಾರಿ, ಆದರೆ ಅವರು ನಮಗೆ ಭರವಸೆ ಅನ್ನೋದನ್ನು ಕೊಡ್ತಾರೆ, ನಾನು ಇದ್ದೀನಿ ಅದನ್ನು ಮಾಡಿಕೊಡ್ತೀನಿ ಅಂತ. ಇಲ್ಲಿ ಇನ್ನೊಂದು ವಿಚಾರನ ಹೇಳಬೇಕು. ನಾನು ಯಾವುದನ್ನು ಕೂಡ ರಾಯರ ಮುಂದೆ ಕೂತು ಹೇಳುವಾಗ ನೀವು ಮಾಡ್ಕೊಡ್ತೀರಾ ಇಲ್ವಾ ಅಂತ ಅನುಮಾನಿಸಲ್ಲ. ನನ್ನ ಪಾಡಿಗೆ ನಾನು ಹೇಳ್ತಿರ್ತೀನಿ, ಯಾಕಂದರೆ ಅವರು ನನಗೆ ತಂದೆ ತಾಯಿ ರೀತಿ ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆ. ಹೇಳ್ತಾ ಇರ್ತೀನಿ. ಅಕಸ್ಮಾತ್ ಅವ್ರು ಕೊಟ್ಟರು ಸಂತೋಷ, ಕೊಡದೇ ಇದ್ರೂ ಸಂತೋಷ. ಕೊಡಲಿಲ್ಲ ಅಂತ ಅವ್ರನ್ನ ನಾನು ಪೂಜಿಸೋದನ್ನು ನಿಲ್ಲಿಸಲ್ಲ. ಏನೇ ಆದರೂ ಅವ್ರ ಇಚ್ಛೆ, ಅವರೇ ನಮಗೆಲ್ಲ ಅಂತ ನಂಬಿದ ಮೇಲೆ ರಾಯರಿಗೆ ಅವ್ರ ಮಕ್ಕಳನ್ನ ರಕ್ಷಣೆ ಮಾಡೋದು ಗೊತ್ತು, ಅವ್ರ ಬದುಕನ್ನ ರೂಪಿಸೋದು ಕೂಡ ಗೊತ್ತಿರುತ್ತೆ. ಆ ರೀತಿ ತಿಳ್ಕೊಂಡು ನಾನು ಎಲ್ಲ ವಿಚಾರಗಳನ್ನು ರಾಯರ ಮುಂದೆ ಸಮಯ ಅನ್ನೋದನ್ನು ಕೊಟ್ಟು ಹೇಳ್ಕೊಳ್ತಿರ್ತೀನಿ. ಆವಾಗ ರಾಯರು ನಾನು ಮಾತನಾಡುವಾಗ ಪ್ರತಿ ಬಾರಿ ನನಗೆ ಆಶೀರ್ವಾದದ ರೀತಿ ಹೂನ ಕೊಡ್ತಾರೆ. ಕೆಲವೊಂದೊಂದು ಬಾರಿ ನಾನು ಮಾತಾಡಿ ಎಲ್ಲ ಹೇಳ್ಕೊಂಡು ನನ್ನ ದುಃಖಗಳಾಗಲಿ ನನ್ನ ಇಷ್ಟಗಳಾಗಲಿ ಹೋದ್ಮೇಲೆ ಕನಸಿನ ಮೂಲಕ ಕೂಡ ಬಂದು ನಾನೇನು ಹೇಳ್ಕೊಂಡಿದ್ದೆ ಅದಕ್ಕೆ ಉತ್ತರ ಅನ್ನೋದನ್ನು ಕೊಡ್ತಾರೆ. ಹಾಗೆ ಅವೆಲ್ಲವೂ ಕೂಡ ಸತ್ಯ ಆಗ್ತಿದೆ. ತಡ ಆಗಿದ್ರು ಎಲ್ಲವೂ ಕೂಡ ರಾಯರು ನನಗೆ ಏನೆಲ್ಲ ಭರವಸೆಗಳು ಕೊಟ್ಟಿದ್ರೋ, ಏನೆಲ್ಲ ಕನಸಲ್ಲಿ ತೋರಿಸ್ಕೊಟ್ಟಿದ್ರೋ ಒಂದೊಂದೇ ನಿಜ ಕೂಡ ಆಗ್ತಿದೆ. ನಾನು ಜನರಿಗೆ ಕಮ್ಮಿ ಸಮಯ ಅನ್ನೋದನ್ನು ಕೊಡೋದು. ನನ್ನ ಎಲ್ಲ ಸಮಯನೂ ರಾಯರಿಗೆ ಮಾತ್ರ ಕೊಡ್ತೀನಿ. ಪೂಜೆ ಮಾಡೋದ್ರ ಮೂಲಕನೇ ಅವ್ರಿಗೆ ಸಮಯ ಕೊಡ್ತೀನಿ ಅಂತ ಅಲ್ಲ. ನಾನು ಫ್ರೀ ಟೈಮೆಲ್ಲ ಬಂದು ರಾಯರ ಮುಂದೆ ಕಲಿತೀನಿ. ಯಾವ ರೀತಿ ಕಲಿತೀನಿ ಅಂತ ಅಂದರೆ, ಒಂದು ಶ್ಲೋಕಗಳು ಹೇಳ್ಬೋದು, ಅಥವಾ ಶ್ಲೋಕಗಳನ್ನ ಕಲಿಬೋದು, ಇಲ್ಲ ನಾನು ಏನೋ ಒಂದು ಮಾತುಗಳನ್ನ ಅವ್ರ ಮುಂದೆ ಆಡ್ಬೋದು. ಏನೂ ಇಲ್ಲ ಅಂದ್ರೂ ಸುಮ್ಮನೆ ಮೌನವಾಗಿ ಅವ್ರ ಮುಂದೆ ಕೂತು ಅವ್ರನ್ನ ನೋಡ್ತಿರ್ತೀನಿ. ನಾನು ಹೇಳೋದು ಪ್ರತಿಯೊಬ್ಬರಿಗೂ ತುಂಬ ಕನ್ಫ್ಯೂಸನ್ ಮಾಡ್ಕೊಳ್ತೀರಾ. ಈ ರೀತಿ ಪೂಜೆ ಮಾಡಿದ್ರೆ ರಾಯರು ಒಲಿತಾರ, ಈ ರೀತಿ ಮಾಡಬಾರ್ದಾ ಅಂತ. ಏನೂ ಇಲ್ಲ. ನೀವು ಈ ರೀತಿ ಮಾಡಿದ್ರೆ ಒಲಿತಾರ, ಈ ರೀತಿ ಮಾಡದೇ ಇದ್ರೆ ಒಲಿಯಲ್ವಾ ಅನ್ನೋದನ್ನೆಲ್ಲ ನಿಮ್ಮೊಳಗಡೆನೆ ನೀವು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ತಗೊಳ್ಳೋದಕ್ಕೆ ತುಂಬ ಹರಸಾಹಸ ಮಾಡ್ತೀರಾ. ಅದೆಲ್ಲವನ್ನು ಬಿಟ್ಟು ನಿಮ್ಗೆ ಏನು ಡೌಟ್ಸ್ ಇರುತ್ತೆ, ನಿಮ್ಗೇನು ಕೇಳಿ ತಿಳ್ಕೋಬೇಕು ರಾಯರ ಮುಂದೆ ಅಂತ ಅಂದ್ಕೊಳ್ತೀರೋ ಎಲ್ಲವನ್ನು ಕೂಡ ಹೇಳಿ. ಖಂಡಿತ ನೀವು ಎಂಥ ಸಿಲ್ಲಿ ಕ್ವಶನ್ ಕೇಳಿದ್ರು ಖಂಡಿತ ರಾಯರು ಅದಕ್ಕೆ ಉತ್ತರ ಅನ್ನೋದನ್ನ ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಹೇಳೋ ಮಾತನ್ನ ಕೇಳೋದಕ್ಕೆ ಬೇರೆಯವರು ರೆಡಿ ಇಲ್ಲದೆ ಇರ್ಬೋದು, ಆದರೆ ರಾಯರು ಯಾವಾಗಲೂ ಯಾರೇ ಮಕ್ಕಳು ಹೋಗಿ ಅವ್ರ ಮುಂದೆ ಕೂತು ಏನೇ ಹೇಳಿದ್ರು ಸ್ವಲ್ಪ ಕೂಡ ಬೇಸರ ಮಾಡ್ಕೊಳ್ದೆ ಎಲ್ಲವನ್ನೂ ಕೇಳಿಸ್ತಾ ನಮ್ಮ ಇಷ್ಟಗಳನ್ನೆಲ್ಲ, ಅದು ಎಂಥ ಚಿಕ್ಕ ಸಿಲ್ಲಿ ವಿಚಾರ ಆಗಿದ್ರು ಕೂಡ ಅದನ್ನು ಕೂಡ ಈಡೇರಿಸ್ಕೊಟ್ಟಿದ್ದಾರೆ ರಾಯರು. ಈಗ ನಾವು ಯಾರೂ ಕೂಡ ಹುಟ್ಟದಾಗ್ಲಿಂದನೂ ರಾಯರನ್ನಾಗಲಿ ಮನೆಯಲ್ಲಿ ದೇವ್ರನ್ನಾಗಲಿ ಪೂಜಿಸ್ತಾ ಬಂದಿಲ್ಲ ಅಲ್ವಾ. ಕೆಲವೊಂದೊಂದು ಬಾರಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬೋದು, ಆದರೆ ರಾಯರು ಅದನ್ನ ಯಾವುದೂ ಕೂಡ ಲೆಕ್ಕದಲ್ಲಿ ಇಟ್ಕೊಳ್ಳಲ್ಲ. ನಮ್ಮಲ್ಲಿರುವಂಥ ಭಕ್ತಿ, ನಾವು ರಾಯರ ಮೇಲೆ ಇಟ್ಟಿರುವಂತಹ ಪ್ರೀತಿನ ನೋಡ್ತಾರೆ. ಏನಾದರೂ ತಪ್ಪಿದ್ರೆ ಖಂಡಿತ ನಿಮ್ಮವರು ನಿಮ್ಮನ್ನು ಕ್ಷಮಿಸ್ತೇ ಇರ್ಬೋದು, ಆದರೆ ರಾಯರು ಅವ್ರ ಮಕ್ಕಳನ್ನ ಕ್ಷಮಿಸಿ ಅವ್ರನ್ನ ಉದ್ಧಾರ ಮಾಡ್ತಾರೆ. ತುಂಬ ಆಶೀರ್ವಾದನ ಪಡ್ಕೊಂಡೆ ರಾಯರಿಂದ, ಹಾಗೆ ಅಮ್ಮನವರಿಂದ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸಿಕ್ಕಾಬಟ್ಟೆ ಆಶೀರ್ವಾದ ಸಿಕ್ತು. ಎಲ್ಲ ಆಶೀರ್ವಾದದ ಹೂಗಳನ್ನೂ ಒಂದು ಕವರ್ಗೆ ತುಂಬಿಟ್ಕೊಂಡೆ. ಅಷ್ಟು ಬಾರಿ ರಾಯರು ನನಗೆ ಆಶೀರ್ವಾದನ ಮಾಡಿದ್ರು. ಕೆಲವೊಂದೊಂದನ್ನು ಎಡಿಟಿಂಗಲ್ಲಿ ನನ್ನ ಮಗಳು ಆ್ಯಡ್ ಮಾಡಲಿಲ್ಲ. ಮತ್ತು ಎಡಿಟಿಂಗ್ ಮಾಡುವಾಗಲೂ ಕೂಡ ಬೆಳಗ್ಗೆ
ಆರ್ಡರ್ ವೈಸ್ ಮಾಡಲಿಲ್ಲ. ಹಿಂದೊಂದು ಮುಂದಕ್ಕೆ ಹಾಕಿದ್ದಾಳೆ, ಮುಂದೊಂದು ಹಿಂದಕ್ಕೆ ಹಾಕಿದ್ದಾಳೆ. ಆದರೆ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಅವ್ರ ಮುಂದೆ ಕೂತು ನೋಡಿದ್ವಲ್ಲ, ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ರಾಯರ ಒಂದೊಂದು ಆಶೀರ್ವಾದನೂ ಕೂಡ ನನಗೆ ಧೈರ್ಯ ಇದ್ದ ಹಾಗೆ, ಶಕ್ತಿ ಇದ್ದಂಗೆ, ದಾರಿ ದೀಪ ಇದ್ದ ಹಾಗೆ. ಅವ್ರ ಆಶೀರ್ವಾದನ ನೋಡೋದಕ್ಕೆ ಯಾವಾಗಲೂ ಕಾಯ್ತಾ ಇರ್ತೀನಿ ನಾನು. ತುಂಬ ಚೆನ್ನಾಗಾಯಿತು ಮನೇಲಿ ಪೂಜೆ. ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಪೂಜೆಯಿಂದ ನಮಗಾದಂತಹ ಸಂತೋಷನ. ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಏನಿಲ್ಲ. ನಿಮ್ಮನೇಲಿ ಪುಟ್ಟದಾದ ರಾಯರ ಮೂರ್ತಿ ಇದ್ದರೂ ಕೂಡ ಅದನ್ನು ಇಟ್ಟು ಗುರುವಾರ ಬಂತು ಅಂದರೆ ಅವ್ರಿಗೊಂದು ತುಳಸಿ, ಒಂದು ಹೂವು, ಒಂದು ಪೀಸ್ ಕಲ್ಸಕ್ರೆ, ಅದಿಲ್ವಾ ಮನೇಲಿರೋ ಸಕ್ಕರೆ, ಅದೂ ಇಲ್ವಾ ಒಂದು ಗ್ಲಾಸ್ ನೀರು ರಾಯರಿಗೆ ಇಟ್ಟು, ನಿಮಗೆ ಯಾವ ಶ್ಲೋಕನ ಹೇಳಬೇಕು ಅವ್ರದ್ದು ಅಂತ ಅನಿಸುತ್ತೋ, ಇಲ್ಲ ರಾಯರ ಯಾವುದಾದ್ರೂ ಒಂದು ಹಾಡು ಹೇಳಿ ಅವ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿ ಕೈ ಮುಗ್ದು ನಿಲ್ಲಿ. ಖಂಡಿತ ಅವ್ರಿಗೆ ಏನು ಕಲಿಸ್ಬೇಕು ನಮಗೆ ಜೀವನದಲ್ಲಿ ಅಂತ ಅಂದ್ಕೊಂಡಿರ್ತಾರೋ ರಾಯರು, ಎಲ್ಲವನ್ನು ಕೂಡ ಕಲಿಸ್ತಾ ಬರ್ತಾರೆ. ಇದೆಲ್ಲವೂ ಕೂಡ ನಡಿಬೇಕಂದ್ರೆ ರಾಯರ ಒಂದು ಇಚ್ಛೆ ಅನ್ನೋದು ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.